ಸತ್ಯ ಹರಿಶ್ಚಂದ್ರಿದ್ದರೆ ಶ್ರೀರಾಮ ಚಂದ. ಅರಮನೆಯಲ್ಲಿ ಹಣ ಕಾಯುವ ಸೈನಿಕರಿದ್ದರೆ ಅರಮನೆ ಚಂದ. ಗುಡಿಯಲ್ಲಿ ಪೂಜೆ ಮಾಡುವ ಪೂಜಾರಿ ಇದ್ದರೆ ಗುಡಿ ಚಂದ. ಈ ನೆಪೋಲಿಯನ್ನ ಕೋಟೆಯೊಳಗೆ ಚಂಗುಳ್ಳಿ ಚೆಲುವರಿದ್ದರೆ ಇನ್ನೂ ಚಂದ. ಚಿನ್ನ ಕೊಟ್ಟರು ಬೇಡ, ಸೂರ್ಯ ಕಿರಣದಂತೆ ಫಳಫಳ ಅಂತ ಮಾತನಾಡಿ ನೀನು ಹೀರೋ ಎಂದುಕೊಂಡಿದೀಯ. ಅದು ನಿನ್ನ ಭ್ರಮೆ. ಆ ಹುಲಿಯನ ಗೋರೆಯನ್ನು ನಿಮ್ಮೆಲ್ಲರಿಗೂ ಒಂದೇ ಸಲ ಮೋಕ್ಷ ನೀಡುತ್ತೇನೆ. ಚಾರ್ಲಿ, ಏ ಬ್ಯಪ್ಪ, ಬಾಯಿ ತರದು ನಿಂತಿದೆಯಲು ನಡೆ ಕಾರ್ಖಾನೆ ಕಾಮಗಾರಿ ನೋಡಿ ಬರೋಣ. ಅಲ್ಲ, ನಮ್ಮ ಸಾಹುಕಾರಿ ಜಿಜಿಬಿ ರೈತ ಸಂಘದ ಅಧ್ಯಕ್ಷ ಮಾಡಿ ಇಷ್ಟ ಅಂತ ನೋಡಿ ದಯವಿಟ್ಟು ದಾರಿ ಬಿಡಿ ನನಗೆ. ಹೇ ಮಗನಿಗೆ, ನೀನು ರಾಮಾಯಣದ ರಾಮನ ಕದ್ದ ಸೀತೆಯ ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿ ಕಿತ್ತೂರನ್ನೇ ಆಳಿದ ಕಿತ್ತೂರ ರಾಣಿ ಚೆನ್ನಮ್ಮಳ? ನೋಡು, ನಾನು ಎನ್ನುವ ವೀರ ಸೂರರು ಅಳೆದು ಮಣ್ಣಾಗಿ ಹೋಗಿದ್ದಾರೆ. ಅಂತದರಲ್ಲಿ ನೀನೊಂದು ಯೌವನ ತುಂಬಿದ ಪಕ್ವವಾದ ಹಣ್ಣು. ಕೆಲಸಕ್ಕೆ ಬಾರದ ಹೆಣ್ಣಿಗೆ ಒಡೆಯ ನಾನೇ. ಅದಕ್ಕೂ ಸದ್ಯದಲ್ಲೇ ಸಮಯ ಫಿಕ್ಸ್ ಮಾಡಿದ್ದೀನಿ. ಕಾದು ನೋಡು, ದೇಶಕ್ಕೆ ಒಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ತಾಲೂಕಿಗೆ ಒಬ್ಬನೇ ಶಾಸಕ, ಈ ನಾಟಕಕ್ಕೆ ಒಬ್ಬನೇ ಖಳನಾಯಕ. ಆ ಖಳನಾಯಕನೇ ನಾನಾಗಿರುವಾಗ ನಾನು ಎನ್ನುವ ಕಥೆಗೆ ಸದ್ಯದಲ್ಲಿ ಅಂತ್ಯ ಹಾಡಿ ಆ ಹುಲಿಯನ್ನು ಬಾಳಿಗೆ ನಾಟ್ಯ ಹಾಡದಿದ್ದರೆ ನನ್ನ ಹೆಸರು ವಜ್ರ ವೈಡೂರ್ಯಗಳಂತೆ ಮೆರೆಯುತ್ತಿರುವ ವಜ್ರಕಾಂತನೇ ಅಲ್ಲ. ಸಾವುಕಾರ, ಆ ಹುಲಿಯ ಈ ಕಾರ್ಯ ಬರಾಕತ್ತೇನ್ರಿ, ಯಾಕೋ ಸ್ವಲ್ಪ ಹೆದರಿಕೆ ಸುಮ್ಮನಿರೋ ಜಾಗಕ್ಕೆ ನೋಡಿರತ್ತನ್ನ. ಏ ಚಾರ್ಲಿ, ವೈರಿಗೆ ಹೆದರಿ ಹೋಗುವ ಜಯಮಾನ ಈ ವಜ್ರಕಾಂತನ ಲೈಫ್ನಲ್ಲೇ ಇಲ್ಲ. ಇತ್ತಿತ್ತಲಾಗ ಈ ಊರಿನ ಜನರು ರೋಷ ದ್ವೇಷ ಎಲ್ಲಿ ಹಾಳಾಗಿ ಹೋಗಿದ್ದೀಯೋ ಏನೋ. ಕ್ರಾಂತಿಕಾರಿಯಂತೆ ಹೋರಾಡುವವರು ಮಂದಗಾಮಿಯಂತೆ ಅನಿವಾರ್ಯ ಜೀವನ ಮಾಡುತ್ತಿರು ನೋಡಿದರೆ ನನಗೆ ನಗು ಬರ್ತಾ ಇದೆ. ಬಾಯಿ ಮುಚ್ಚಲೇ ನಾಮರ್ಥ. ಈ ದೇಹದಲ್ಲಿ ಹರಿಯುತ್ತಿರುವುದು ಸ್ವತಂತ್ರ ಹೋರಾಟಗಾರರ ರಕ್ತ.